ನನ್ನ ತಮ್ಮ ಅಲ್ಲಿ ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿದ್ಮೇಲೆ ನಮಗೆ ಕೊಲೆ ಮಾಡಿಬಿಟ್ಟಿದ್ದಾರೆ ನಿನ್ನ ತಮ್ಮನ ಅಂತ ಫೋನ್ ಮಾಡಿದ್ರು. ಫೋನ್ ಮಾಡಿದ್ಮೇಲೆ ಪ್ಲಾಟಿಗೆ ಬಂದು ನೋಡಿದ್ವಿ. ಎದೆಗೂಡೆಲ್ಲ ಚುಚ್ಚಿತ್ತು, ಮೆಟ್ರೆ ಎಲ್ಲ ಕೂದಿತ್ತು. ಮೆಟ್ರೆ ಕೂದಿ ಎಲ್ಲ ರಕ್ತದ ಮಾಡೋದ್ರಲ್ಲಿ ಬಿದ್ದಿದ್ದ. ಇವಾಗ ಪ್ಲಾಟ್ ಹೋಗಿ ಮಾಜಿದ್ ಮಾಡಿ ನೋಡ್ರಿ ಇದು ಮಾಡ್ಕೊಂಡು ಅಕ್ಕಪಕ್ಕ ಅದೇ ನಮ್ಮ ಹೇಳಿದ್ನಲ್ಲ ನಮ್ಮ ಹುಡುಗ ಅದೇ ಇದು ಇನ್ನೇನಿಲ್ಲ ಮಾಡ್ಕೊಂಡು ಅವ್ರು ಬೇಕು ಅಂತ ಉದ್ದೇಶ ಇಟ್ಕೊಂಡೆ ಮದುವೆ ಮುಂದೆ ಇಟ್ಕೊಂಡು ಮಾಡಿರೋದು. ಅವ್ರು ಮಾಡ್ಬೇಕು ಅಂತಾನೆ ಮಾಡಿರೋದು. ಕಾದಿ ಇವ್ರು ಮಾಡ್ಬೇಕು ಅಂತಾನೆ ಮಾತಾಡ್ಕೊಂಡು ಮಾಡಿರೋದು. ಇವ್ರು ವಾರದಿಂದ ಎಂಗೇಜ್ಮೆಂಟ್ ಆಗ್ತಾವಿನ ಕೆಚ್ಚ ಹಾಕೊಂಡೇ ಮಾಡಿರೋದು. ಇವ್ರು ಕೆಚ್ಚ ಹಾಕೊಂಡು ಓಡಾಡ್ಕೊಂಡು ಇನ್ನೊಬ್ಬ ಕಾರಲ್ಲಿ ಅವನು ವೆಂಕಟೇಶ ಓಡಾಡ್ಕೊಂಡು ಇದು ಮಾಡ್ಕೊಂಡು ಮಾಡ್ಸಿರೋದು. ಮಾಡ್ಬೇಕು ಅಂತಾನೆ ಮಾಡಿರೋದು. ತಂದೆ ಅಂದ್ರೆ ಈಗ ಮಗ ಸಿಕ್ಲಿಲ್ವಲ್ಲ, ಮಗ ಮನೆಯೊಳಗೆ ಇದ್ದಿದ್ರಲ್ಲ. ಈಗ ಅಪ್ಪ ಸಿಕ್ಕದ್ನಲ್ಲ ಒಬ್ಬ ಒಂಟಿ ಮಗಳ ಮದುವೆಗೆ ಹಿಂಗ್ ಮಾಡ್ಬೇಕು ಈ ತರ ಅಂತಲೇ ಮಾಡೋರೆ. ಅಲ್ಲ ಅಲ್ಲಿ ಇದ್ರು ಜನ ಇದ್ರು ಇವನು ಕಾದು ಹಿಂದಿನೇ ಹೋಗವ್ರಲ್ಲ, ಫಾಲೋ ಮಾಡ್ಕೊಂಡು ಹೋಗವ್ರೆ. ಅವನ ಓಟೋದ್ರೆ ಟೀ ಕುಡಿತಾ ಇರುವಾಗ ನನ್ನ ತಮ್ಮ ಅಲ್ಲೇ ಬೆಂಕಿಪಟ್ಟಣ ಟೇಬಲ್ ಮೇಲೆ ಮಡಿಕ ಟೀ ಕುಡಿತಾನೆ. ಹೋಗಿ ಜೊತೆಲಿ ಹೋಗಿ ವೆಂಕಟೇಶ ಅನ್ನೋನು ಇನ್ನೊಬ್ಬ ಎಲ್ಲ ಹಿಡ್ಕೊಂಡು ಆಗ ಜನ ಎಲ್ಲ ಹೊಟ್ಟೋದ್ರಂತೆ. ತಂದೆ ಕೊಲೆ ಮಾಡಿರೋದು. ಮಗಳ ಮದುವೆ ಇಟ್ಕೊಂಡು ಇನ್ನ ಭಾನುವಾರ ಮಗಳ ಮದುವೆ ಈಗ ಬೇಕು ಅಂತಾನೆ ಮಾಡವ್ರೆ. ಜಗಳ ಏನು ಇಲ್ಲ, ಅವರು ಉದ್ದೇಶ ಇಟ್ಕೊಂಡೆ ಮಾಡಿರೋದು ಅಷ್ಟೇ. ಜಗಳ ಪದೇ ಏನ್ ಜಗಳ ಮಾಡಿಲ್ಲ, ಉದ್ದೇಶ ಇಟ್ಕೊಂಡೆ ಮಾಡಿರೋದು. ಕಾದೆ ಹೊಡೆದಿರೋದು ಇವ್ರು ಕೆಚ್ಚ ಹಾಕೊಂಡು ಕಾದೆ ಮಾಡಿರೋದು. 4 ಜನ ಹಳಿ ಮಕ್ಳು, 3 ಜನ ಹೆಣ್ಣು ಮಕ್ಳು. ಮೇನು ಅವಳು ವೆಂಕಟೇಶ್ ಹೆಂಡತಿ ಇರೋದು. ಅವಳೇ ಮಾಡ್ಸಿರೋದು. ಅವಳೆಲ್ಲ ಸೇರ್ಕೊಂಡು ಕಾರಣ ಅನ್ಬಿಟ್ಟು ಮಾಡಿರೋದು. ಯಾರೋ ಏನೋ ಮಾಡ್ಕೊ ಅವಳ ಮಗಲ್ 40 ಜನ ಇದ್ರು ಒಳಗೆ. ಅವೆಲ್ಲ ಒಂದ 40 ಜನ 37 ಜನ ಎಲ್ಲ ಪೇ ಮಾಡಿಸ್ಕೊಂಡಿಲ್ಲ ಅವಳ ಮಗಳು. ಅವಂತೆ ಸುಳ್ಳು ಮುಂಡೆ ಮಗಳಂತೆ ಸುಳ್ಳು ಮುಂಡೆ ಏನಂತೆಲ್ಲ ದೇಶಕ್ಕೆ ಗೊತ್ತು, ಮಾಡ್ಕೊಳ್ಳಿ ಜನಕ್ಕೂ ಗೊತ್ತು. ಅಂದ್ರೆ ಯಾರು ಹೇಳಲ್ಲ ಮುಂದೆ ಬಂದು ಅವ್ರೇನು ಅಂತವ. ಅವ್ರಂತೆ ಆರ್ಕಸ್ವಿಗಳು ಕಂತ್ರಿಗಳು ಅಂತ ಹೇಳಲ್ಲ. ಅವನು ಬೇರೆ ಊರವ್ರು ಈ ಊರ್ಗೆ ಅಳಿಮಯ್ಯ. ಈಗ ಅಲೆ 3-4 ಕೊಲೆ ಮಾಡವನಿ ಊರಲ್ಲಿ, ಅಲೆ 2-3 ಆಳು ಮಾಡವನೆ. ಈಗ ನನ್ನ ತಮ್ಮನ ಸೇರಿ 4 ಮಾಡವನೀಗ. ಬೇಜಾನ ಅವ್ನು ಹೊರಗಡೆನೂ ಕೊಲ್ಗಾರನೆಯ, ಊರಲ್ಲೂ ಕೊಲ್ಗಾರನೆಯ. ಮಾನ್ಕಳಿ ಜನ ಏನ್ ಮಾಡ್ದವ್ರೆ ಅಂತ ಗೊತ್ತಿಲ್ಲ ಅವನಿಗೆ. ಅವನ್ನ ಊರ್ನವನ ಇಟ್ಕೊಂಡು ಇಲ್ಲಿ ಎಲ್ಲಾರನ್ನೂ ಅವ್ರು ಎಡ್ತಿರ್ ಮುಂಡೆ ಮಾಡಿಸ್ಕೊತಾವ್ರೆ. ಅವನು ಊರಲ್ಲಿ ಯಾಕೆ ಮಾಡಿಕೊಂಡವ್ರೆ ಅಂತ ಗೊತ್ತಿಲ್ಲ ಮಾನ್ಕಳಿ ಜನ. ಹಿಂದೇನು ಆಲೆ ಮಾಡವನೆ. ಜೈಲಲ್ಲಿ ಬಂದವ್ರೆ ಮತ್ತೆ ಎಲ್ರಿಗೂ ಜನರಿಗೆಲ್ಲ ಅಶೋಕನ್ನು ಕೊಲೆ ಮಾಡಿಸ್ತಾನ ಅವನೆಯ. ಇನ್ನೊಬ್ಬ ಪ್ರಕಾಶ್ ಅಂತ ಅವನು ಕ್ವಾರ್ಟರ್ಸ್ ಅಲ್ಲಿ ಸುಮನಿ ಮಗ ಅಂತ ಅವನು ಮಾಡಿಸ್ತಾವನು ಅವನೇ. ಎಲ್ಲ ಅವನೇ ಮಾಡ್ಸಿರೋದು. ಊಟ್ಲು ರೌಡಿ ಸೀಟೆ ಅವನು ಈ ಊರಿಗೆ ಬಂತಾವಿಲ್ಲ ಅದೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.